ಕೂದಲು ಉದ್ದವಾಗಿ, ದಟ್ಟವಾಗಿ, ಕಪ್ಪಾಗಿ ಬೆಳೆಯೋಕ್ಕೆ ಮನೆಯಲ್ಲೇ ಹೋಮ್ ರೆಮಿಡಿನ ಮಾಡಿ ನೋಡಿ. ಮತ್ತು ಕೂದಲು ಉದುರುತ್ತಾ ಇದೆ, ಡ್ಯಾಂಡ್ರಫಿನ ಸಮಸ್ಯೆ ಇದೆ, ಕೂದಲು ಬೆಳೀತಾನೇ ಇಲ್ಲ, ಕೂದಲು ಕಟ್ಟಾಗೋ ಚಾನ್ಸಸ್ ಇದೆ ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡೋದ್ರಿಂದ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ಲವಂಗ ತೊಗೊಂಡಿದ್ದೀನಿ. ಲವಂಗ ಕೂದಲಿಗೆ ತುಂಬ ಒಳ್ಳೆಯ ಒಂದು ಮನೆಮದ್ದು ಅಂತ ಹೇಳ್ತೀವಿ. ನಾವು ಕಿಚನಲ್ಲಿ ಸಾಮಾನ್ಯ ಎಲ್ಲ ಅಡುಗೆ ಕೂಡ ಲವಂಗನ ಬಳಸ್ತೀವಿ. ಹಾಗೆಯೇ ತಲೆ ಕೂದಲು ಕೂಡ ತುಂಬ ಒಳ್ಳೆಯದು. ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಲವಂಗನ ನಾವು ನೀರಿನಲ್ಲಿ ಕುದಿಸಿ ಬಳಸೋದ್ರಿಂದ ಕೂದಲು ಉದ್ದವಾಗಿ, ದಪ್ಪವಾಗಿ, ಹೊಳೆಯುವ ಕೂದಲು ಬೆಳೆಯುತ್ತೆ. ಕೂದಲು ಉದುರುವ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇವಾಗ ಒಂದು ಪಾತ್ರೆಗೆ ನಾನು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 10 ರಿಂದ 15 ಲವಂಗನ, ನೀರು ಸ್ವಲ್ಪ ಬಿಸಿ ಆದಮೇಲೆ ಲವಂಗನ ಕೂಡ ಸೇರಿಸ್ಕೊಂಡಿದ್ದೀನಿ. ಫಸ್ಟು ಲವಂಗನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಕಾಣ್ತಾ ಇರ್ಬೋದು, ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಲವಂಗನ ಬಳಸೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ಕೂದಲು ಬೆಳೆಯಲು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಾನು ಕಲ್ಲೊಂಜಿ ಸೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲೊಂಜಿ ಸೀಡು ಅಷ್ಟೇ ನಿಮಗೆ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಕಲ್ಲೊಂಜಿ ಸೀಡೆಲ್ಲ ನಿಮಗೆ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ. ಕಲ್ಲೊಂಜಿ ಸೀಡು ಆನ್ಲೈನಲ್ಲೂ ಕೂಡ ನಿಮಗೆ ಕಲ್ಲೊಂಜಿ ಸೀಡನ್ನು ತಗೋಬೋದು. ಇವಾಗ ಕಲ್ಲೊಂಜಿ ಸೀಡು ಮತ್ತು ಲವಂಗನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಕಲ್ಲೊಂಜಿ ಸೀಡು ಅಷ್ಟೇ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ. ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಕಲ್ಲೊಂಜಿ ಸೀಡನ್ನ ಬಳಸೋದ್ರಿಂದ. ಇವಾಗ ಒಂದು 5 ನಿಮಿಷ ಕುದಿಸ್ಕೊಂಡು ಆದಮೇಲೆ ನಾನು ಮೆಂತ್ಯನ ಬಳಸ್ತಾ ಇದ್ದೀನಿ. ಮೆಂತ್ಯ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕೊಳ್ಳೋದ್ರಿಂದನೂ ಅಷ್ಟೇ ಕೂದಲು ನ್ಯಾಚುರಲ್ ಆಗಿ ಉದ್ದವಾಗಿ, ದಪ್ಪವಾಗಿ ಬೆಳೆಯುತ್ತೆ ಮತ್ತು ಸಾಫ್ಟ್ ಆಗಲು ಸಹಾಯ ಮಾಡುತ್ತೆ. ಕೂದಲು ಇವಾಗ ಸಮ್ಮರಲ್ಲಿ ಜಾಸ್ತಿಯಾಗಿ ಕೂದಲು ರಫ್ ಆಗುತ್ತೆ. ಆದ್ದರಿಂದ ಈ ಥರ ಹೇರ್ ಸಿರಮ್ ಮಾಡಿ ನೀವು ಯೂಸ್ ಮಾಡೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಇವಾಗ ನಾನು 1 ಹಿಡಿಯಷ್ಟು ಈರುಳ್ಳಿ ಸಿಪ್ಪೆನ ಬಳಸ್ತಾ ಇದ್ದೀನಿ. ಈರುಳ್ಳಿ ಸಿಪ್ಪೆನ ಹಾಕೊಳ್ಳೋದ್ರಿಂದನೂ ಅಷ್ಟೇ ಕೂದಲು ಚೆನ್ನಾಗಿ ಉದ್ದವಾಗಿ, ದಟ್ಟವಾಗಿ ಬೆಳೆಯುತ್ತೆ. ಬಿಳಿ ಕೂದಲಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನಾವು ಸಾಮಾನ್ಯವಾಗಿ ಈರುಳ್ಳಿ ಸಿಪ್ಪೆಯನ್ನು ಬಿಸಾಕೋಕ್ಕೆ ಹೋಗಬೇಡಿ. ಈ ಥರ ಒಂದ್ಸರಿ ಟ್ರೈ ಮಾಡಿ. ನೀವು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಬೆಳೆಯಲು ಸಹಾಯ ಮಾಡುತ್ತೆ. ಬರೀ ಈರುಳ್ಳಿ ಸಿಪ್ಪೆ ಒಂದನ್ನು ಕೂಡ ನೀವು ಕುದಿಸಿ ನೀರಲ್ಲಿ ತಲೆ ಕೂದಲಿಗೆ ಹಚ್ಚೋದರಿಂದ ಕೂದಲು ದಪ್ಪವಾಗಿ, ಕಪ್ಪಾಗಿ, ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಈರುಳ್ಳಿ ಸಿಪ್ಪೆಯ ಚಹಾವನ್ನು ಅಂದರೆ ಟೀ ಮಾಡಿ ಕುಡಿಯೋದ್ರಿಂದನೂ ಕೂಡ ಒಣ ತ್ವಚೆಯ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಮತ್ತು ಕೆಮ್ಮು ಮತ್ತು ನೆಗಡಿ ಇರೋರಿಗೂ ಕೂಡ ಈರುಳ್ಳಿ ಸಿಪ್ಪೆಯು ಒಳ್ಳೆಯ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಗಂಟಲು ನೋವಿನ ಸಮಸ್ಯೆ ಕೂಡ ಈರುಳ್ಳಿ ಸಿಪ್ಪೆಯಿಂದ ನಾವು ಪರಿಹಾರನ ಮಾಡ್ಕೋಬೋದು. ಇವಾಗ ಈರುಳ್ಳಿ ಸಿಪ್ಪೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಯಾವ ಥರ ಕಲರ್ ಬಂದಿದೆ ಅಂತ ನಿಮಗೆ ಕಾಣ್ತಾ ಇರ್ಬೋದು. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಸೋದಿಸ್ಕೋಬೇಕು. ಒಂದು ಪಾತ್ರೆಗೆ ಸೋದಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಗುರಿ ಬೆಚ್ಚಗೆ ಇರಬೇಕು. ಇದನ್ನು ನೀವು ತಲೆಗೆ ಅಪ್ಲೈ ಮಾಡುವಾಗ ನಿಮಗೆ ಎಷ್ಟು ಬೇಕು ಅಷ್ಟನ್ನು ತಗೊಂಡು ಫಿಲ್ಟ್ರ್ ಮಾಡ್ಕೊಳ್ಳಿ. ಇದನ್ನು ಬಳಸೋದ್ರಿಂದ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಸಣ್ಣಗಿರುವ ಕೂದಲು ದಪ್ಪವಾಗಿ, ತಿಕ್ಕಾಗಿ, ಉದ್ದವಾಗಿ ಬೆಳೆಯುತ್ತೆ. ಇದಕ್ಕೆ ನಾನು ಸ್ವಲ್ಪ ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹರಳೆಣ್ಣೆ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನಾನು ಹರಳೆಣ್ಣೆನ ಬಳಸ್ತಾ ಇದ್ದೀನಿ. ಹರಳೆಣ್ಣೆನ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. ಇವಾಗ ಸಮ್ಮರ್ ಇರೋದ್ರಿಂದ ನಾವು ಹರಳೆಣ್ಣೆ ತಂಪಾಗಿರೋದ್ರಿಂದ ಹರಳೆಣ್ಣೆ ಹಾಕೋದ್ರಿಂದ ತಲೆ ಉರಿ ಕಡಿಮೆ ಆಗುತ್ತೆ ಮತ್ತು ಕಾಲು ಉರಿ ಕೂಡ ಕಡಿಮೆ ಆಗುತ್ತೆ. ಹರಳೆಣ್ಣೆನ ಬಳಸೋದ್ರಿಂದ 1 ಟೇಬಲ್ ಸ್ಪೂನ್ ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸಿರಮ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ತಲೆಗೆ ಅಪ್ಲೈ ಮಾಡ್ಕೋಬೇಕು. ನೀವು ತಲೆಗೆ ಹಾಕುವಾಗ ಕಾಟನ್ ಸಹಾಯದಿಂದನೂ ಕೂಡ ನೀವು ಅಪ್ಲೈ ಮಾಡ್ಬೋದು, ಇಲ್ಲ ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ಕೂಡ ಸ್ಪ್ರೇ ಮಾಡ್ಕೋಬೋದು. ಕಾಟನ್ನಲ್ಲಿ ನೀವು ಸ್ವಲ್ಪ ಕಾಟನ್ನು ಡಿಪ್ ಮಾಡಿಬಿಟ್ಟು ತಲೆ ಬುಡಕ್ಕೆ ಅಪ್ಲೈ ಮಾಡ್ಕೊಳ್ಳಿ.
ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ, ಡ್ಯಾಂಡ್ರಫಿನ ಸಮಸ್ಯೆ ಕಡಿಮೆಯಾಗುತ್ತೆ, ಹೇರ್ ಫಾಲಿನ ಸಮಸ್ಯೆ ಕಡಿಮೆಯಾಗುತ್ತೆ. ಇದನ್ನು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ನ್ಯಾಚುರಲ್ ಆಗಿ ಕೂದಲು ಉದ್ದವಾಗಿ, ದಪ್ಪವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಇವಾಗ ನಾನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಪ್ರೇ ಆದರೂ ಮಾಡ್ಕೋಬೋದು, ಇಲ್ಲ ಕಾಟನ್ ಸಹಾಯದಿಂದನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಯಾವುದ್ರಲ್ಲಾದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸ್ಪ್ರೇಯಲ್ಲಿ ನಿಮಗೆ ಕ್ಲೀನಾಗಿ ಬುಡಕ್ಕೆಲ್ಲ ಅಪ್ಲೈ ಮಾಡ್ಕೋಬೋದು. ನಿಮಗೆ 3 ದಿವಸದಲ್ಲಿ ಒಳ್ಳೆ ಒಂದು ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಸರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹೇರ್ ಫಾಲ್ ಜಾಸ್ತಿ ಇರುವವರು ಇದನ್ನ ಬಳಸ್ತಾ ಬನ್ನಿ. ವಾರದಲ್ಲಿ 2 ಸರಿ ಬಳಸ್ತಾ ಬನ್ನಿ. ನೋಡಿ ನಾನು ಈ ಥರ ಬುಡಕ್ಕೆ ಅಪ್ಲೈ ಮಾಡಿಬಿಟ್ಟು 1 ಅವರ್ ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಶಾಂಪೂ ಏನು ಹಾಕೋ ಅವಶ್ಯಕತೆ ಏನಿಲ್ಲ. ಹಾಗೇನೇ ವಾಶ್ ಮಾಡ್ಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ. 1 ಅವರ್ ಬಿಟ್ಟರೆ ಸಾಕು. ಇದನ್ನ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.